ವಿಡಿಯೋದಲ್ಲಿ ರಾಯರ ಭಕ್ತರೆಲ್ಲ ಬನ್ನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಂಥದ್ದೇ ಕಷ್ಟಕರವಾದ ಕೆಲಸ ಇದ್ರೂ ಕೂಡ ಹೂ ಎತ್ತೋ ರೀತಿಲಿ ಮಾಡಿಬಿಡ್ತಾರೆ. ಆ ಒಂದು ಪವಾಡ ನಮ್ಮ ರಾಯರು ಮಾಡ್ತಾರೆ. ಇವತ್ತಂತೂ ತುಂಬಾ ಉಪಯೋಗ ಆಗುವಂಥ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ರಾಯರ 7 ದಿನದ ಸಂಕಲ್ಪ ಸೇವೆನ ಯಾವ ರೀತಿ ಮಾಡಬೇಕು ಅಂತ. ಬನ್ನಿ ಇವಾಗ ರಾಯರ 7 ದಿನದ ಸಂಕಲ್ಪ ಸೇವೆಯ ಮಾಹಿತಿನ ತಿಳ್ಕೊಳ್ಳೋಣ. ಸಂಕಲ್ಪ ಸೇವೆ ಮಾಡೋದಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅಂತ ಮೊದಲು ತಿಳ್ಕೊಂಡ್ಬಿಡೋಣ. ರಾಯರಿಗೆ 5 ತುಪ್ಪದ ದೀಪ ಅಲಂಕಾರ, ಕೆಂಪು ಅಕ್ಷತೆನ ಮಾಡಿಟ್ಕೋಬೇಕು. ಹಿತ್ತಾಳೆ ದೀಪ ಆದರೂ ಪರವಾಗಿಲ್ಲ, ಅಥವಾ ಮಣ್ಣಿನ ದೀಪ ಆದರೂ ಪರವಾಗಿಲ್ಲ, ಬೆಳ್ಳಿ ದೀಪ ಯಾವುದಾದ್ರೂ ಸರಿ ನಿಮ್ಮ ಪೂಜೆಗೆ ಉಪಯೋಗಿಸ್ಕೋಬೋದು. ಒಟ್ಟಿನಲ್ಲಿ 5 ದೀಪ ಇರಬೇಕು. ಮನೆಯಲ್ಲಿ ಇದ್ದರೆ ಅದನ್ನೇ ಉಪಯೋಗಿಸ್ಕೊಳ್ಬೋದು ಪೂಜೆಗೆ. ರಾಯರ ಒಂದು ಫೋಟೋ ಅಥವಾ ವಿಗ್ರಹ ಇದ್ದರೆ ಸಾಕು. ನಮ್ಮ ಹತ್ರ ರಾಯರ ಫೋಟೋ ಇಲ್ಲ ಅಥವಾ ವಿಗ್ರಹ ಕೂಡ ಇಲ್ಲ ಅಂತ ಅನ್ನೋರು ಕೂಡ ರಾಯರ ಒಂದು ಪುಸ್ತಕ ಇದ್ರೂ ಕೂಡ ಪರವಾಗಿಲ್ಲ, ನೀವು ಪೂಜೆಗೆ ಬಳಸ್ಕೋಬೋದು. ಅಥವಾ ರಾಯರ ಮೂರ್ತಿಕೆ ಇದ್ರೂ ಕೂಡ ಪರವಾಗಿಲ್ಲ, ಅದನ್ನೇ ಉಪಯೋಗಿಸ್ಕೋಬೋದು ಪೂಜೆಗೆ. ಇನ್ನು ಈ ಒಂದು ಪೂಜೆಯನ್ನು ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ, ಈ ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಮಂತ್ಲಿ ಪ್ರಾಬ್ಲಮ್ ನೋಡಿಕೊಂಡು ಅದು ಮುಗಿದ ಮೇಲೆ ನೀವು ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಇದು 7 ದಿನದ ಪೂಜೆ ಇರೋದ್ರಿಂದ ಎಲ್ಲೂ ಕೂಡ ಮಿಸ್ ಆಗಬಾರ್ದು. ಅದಕ್ಕೋಸ್ಕರ 7 ದಿನ ಯಾವುದೇ ರೀತಿ ಊರಿಗೆ ಹೋಗಬೇಕು, ಫಂಕ್ಷನ್ಸ್ ಇದೆ ಅಂತ ಎಲ್ಲ ಮಿಸ್ ಮಾಡಬಾರ್ದು. ಇದೆಲ್ಲ ನೋಡಿಕೊಂಡು ಒಂದು ಗುರುವಾರ ದಿನ ನೀವು ಇದನ್ನು ಪೂಜೆನ ಶುರು ಮಾಡಬೇಕಾಗುತ್ತೆ. ಗಂಡ್ಮಕ್ಳು ಅಥವಾ ಹೆಣ್ಮಕ್ಳು ಯಾರಾದರೂ ಈ ಪೂಜೆನ ಮಾಡ್ಕೋಬೋದು. ಮೊದಲನೇ ದಿನ ತಲೆ ಸ್ನಾನ ಮಾಡ್ಕೊಳ್ಳಿ. ಸಂಕಲ್ಪ ಮಾಡ್ಕೊಳ್ಳೋದಕ್ಕೋಸ್ಕರ ಮೊದಲನೇ ದಿನ ಸಂಕಲ್ಪ ಮಾಡ್ಕೋಬೇಕು. ನಾನು ಈ ದಿನದ 7 ದಿನವರೆಗೂ ನಾನು ರಾಯರ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಆ ನಂತರ ರಾಯರ ಫೋಟೋನ ಕ್ಲೀನ್ ಮಾಡ್ಕೊಂಬಿಟ್ಟು ಒರೆಸ್ಕೊಂಡು ಮಣೆ ಮೇಲೋ ಅಥವಾ ನೀವು ಗೋಡೆಗೆ ನೇತಾಕಿದ್ರೂ ಪರವಾಗಿಲ್ಲ, ಫೋಟೋನ ಎಲ್ಲಿ ನಿಮ್ಮ ಅನುಕೂಲ ಎಲ್ಲಿರುತ್ತೋ ಅಲ್ಲಿ ನೀವು ಇಟ್ಕೋಬೋದು. ಅದನ್ನು 7 ದಿನ ಅಲ್ಗಾಡಿಸ್ಬಾರ್ದು. ಇದನ್ನು ನೆನ್ಪಿಟ್ಕೊಳ್ಳಿ. ತುಂಬ ಜನ ಕೇಳ್ಬೋದು ಈ ಪ್ರಶ್ನೆನ, ಹೂವು ಇಡಬೇಕಾದ್ರೆ ಅಲ್ಗಾಡುತ್ತಲ್ವ, ಅಲ್ಗಾಡ್ದೇ ಹೇಗಿಡೋದು ಹೂಗಳನ್ನು ಅಂತ ಕೇಳ್ಬೋದು ನೀವು ರಾಯರಿಗೆ ಒಂದೇ ಒಂದು ಹೂವು ಇಟ್ಟರು ಕೂಡ ಸಾಕು. ಅಲ್ಗಾಡಿಸ್ಬೇಕು ಅಂತ ಏನೂ ಇಲ್ಲ. ಫೋಟೋ ಮೇಲೆ ಒಂದೇ ಒಂದು ಹೂವು ಅಂದರೆ ಬಿಡಿ ಹೂವನ್ನ ಇಟ್ಟರು ಕೂಡ ಸಾಕು. ನಿಮಗೆ ಹಂಗೆ ಭಯ ಆಗುತ್ತೆ ಅನಿಸಿದ್ರೆ ಫೋಟೋ ಮುಂದೆ ಕೂಡ ಅಂದರೆ ಪಾದದ ಹತ್ರ ಕೂಡ ನೀವು ಇಡ್ಬೋದು. 7 ದಿನವರೆಗೂ ಯಾವುದೇ ಕಾರಣಕ್ಕೂ ಫೋಟೋನ ಅಲ್ಗಾಡಿಸ್ಬಾರ್ದು. ಯಾಕಂದರೆ ನಾವು ಸಂಕಲ್ಪ ಅಂತ ಮಾಡ್ಕೊಂಡಿರ್ತೀವಿ. ನಾವು ಫೋಟೋನ ಒಂದು ಜಾಗದಲ್ಲಿ ಇಟ್ಟಾದ್ಮೇಲೆ ಅದನ್ನು ನಾವು ಸಂಕಲ್ಪ ಮುಗಿಯೋವರೆಗೂ ಕೂಡ ಅಲ್ಗಾಡಿಸ್ಬಾರ್ದು. ಇನ್ನು ಮೊದಲ ಪೂಜೆ ಯಾರಿಗೆ ಅಂತ ನಿಮಗೂ ಕೂಡ ಗೊತ್ತಿದೆ. ಮೊದಲನೇದಾಗಿ ಗಣಪತಿಗೆ ಪೂಜೆ ಮಾಡಬೇಕು. ಗಣಪತಿಗೆ ಗರಿಕೆ, ಕೆಂಪು ಹೂವು, ಗೆಜ್ಜೆ ವಸ್ತ್ರ ಹಾಕಿಬಿಟ್ಟು ಕೆಂಪು ಅಕ್ಷತೆನ ಹಾಕಿಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಈ 7 ದಿನ ಯಾವುದೇ ರೀತಿ ಅಡೆತಡೆಗಳು ಬರದೇ ಇರೋ ಹಾಗೆ, ಸಂಕಷ್ಟಗಳು ಬರದೇ ಇರೋ ಹಾಗೆ, ನನ್ನ ಈ ಒಂದು ವ್ರತವನ್ನು ಸಾಂಗವಾಗಿ ನೆರವೇರೋ ಹಾಗೆ ಅನುಗ್ರಹ ಮಾಡಿಕೊಡಪ್ಪ ಅಂತ ಗಣಪತಿಗೆ ನೀವು ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಅದಾದಮೇಲೆ ನಿಮ್ಮ ಮನೆ ದೇವ್ರಿಗೆ, ಕುಲದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ರಾಯರಿಗೆ ನಮಸ್ಕಾರ ಮಾಡ್ಕೋಬೇಕು. ಯಾವಾಗಲೂ ನಾವು ವ್ರತ ಮಾಡುವಾಗ ನಮ್ಮ ಕುಲದೇವರು, ಮನೆ ದೇವರ ಅಪ್ಪಣೆ ತೊಗೊಂಡ್ಬಿಟ್ಟು ನಾವು ಪ್ರಾರಂಭ ಮಾಡಬೇಕು. ಯಾಕಂದರೆ ಈಗ ನಮ್ಮ ಮನೆ ದೇವರು ಅಂದಾಗ ಅವರು ನಮ್ಮ ಮನೆಗೆ ಯಜಮಾನ್ರಿದ್ದಂಗೆ. ನಾವೇನಾದರೂ ಕೆಲಸ ಮಾಡ್ತೀವಿ ಅಂದಾಗ ಅವ್ರಿಗೆ ಒಪ್ಪಿಸ್ಬಿಟ್ಟು ನಾವು ಕೆಲಸ ಶುರು ಮಾಡಬೇಕಾಗುತ್ತೆ. ಈ ರೀತಿ ಮೊದಲು ನಿಮ್ಮ ಮನೆ ದೇವ್ರಿಗೆ ಹೇಳಿ. ಇದಾದಮೇಲೆ ನೀವು ನಿಮ್ಮ ಇಷ್ಟದ ದೇವರು, ನಿಮ್ಮ ಗುರುಗಳಿಗೆ ನೀವು ಪೂಜೆ ಮಾಡಬೇಕಾಗುತ್ತೆ. ನಮ್ಮ ಮನೆ ದೇವ್ರನ್ನ ಬಿಟ್ಬಿಟ್ಟು ಡೈರೆಕ್ಟಾಗಿ ನಾವು ಬೇರೆ ದೇವ್ರನ್ನ ಪೂಜೆ ಮಾಡೋದಕ್ಕೆ ಬರೋದಿಲ್ಲ. ಸೊ ಮೊದಲು ನಿಮ್ಮ ಮನೆ ದೇವರ ಅಪ್ಪಣೆ ತೊಗೋಬೇಕಾಗುತ್ತೆ. ಗಣಪತಿಗೂ ಕೂಡ ಈ ವಿಷಯವನ್ನು ತಿಳಿಸ್ಬೇಕು. ನಾನು ಈ ರೀತಿ 7 ದಿನ ಪೂಜೆ ಮಾಡ್ತಾ ಇದ್ದೀನಿ, ಏನೂ ತೊಂದರೆ ಆಗದೆ ಇರೋ ರೀತಿಲಿ ನೀನು ಜೊತೆಲಿರಪ್ಪ ಅಂತ ಕೇಳ್ಕೋಬೇಕು. ಇದಾದಮೇಲೆ ರಾಯರ ಸೇವೆನ ಪ್ರಾರಂಭ ಮಾಡಬೇಕು. ಇನ್ನು ಈ ರಾಯರ ಸೇವೆನ 7 ದಿನ ಮಾಡಬೇಕಾಗುತ್ತೆ. ಈ 7 ದಿನ ರಾಯರಿಗೆ 1 ಲೋಟ ಹಾಲು ಅವ್ರಿಗೆ ನೈವೇದ್ಯ ಮಾಡಬೇಕು, ಅಥವಾ ಕಲ್ಸಕ್ಕರೆ ಅಥವಾ ಸಕ್ಕರೆ. ಇನ್ನು ನಾನು ಹಿಂದಿನ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೀನಿ, ನೀವು ಸ್ನಾನ ಮಾಡ್ಕೊಂಡಾದ್ಮೇಲೆ ಅನ್ನ ಮಾಡಿದರೆ ಅದೇ ನೈವೇದ್ಯ ಮಾಡ್ಬೋದು. ಅದ್ರ ಮೇಲೆ ಸ್ವಲ್ಪ ತುಪ್ಪ, ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕಿಬಿಟ್ಟು ನೈವೇದ್ಯಕ್ಕೆ ಇಡಬೇಕು. ಇನ್ನು ವಿಶೇಷವಾಗಿ 5 ತುಪ್ಪದ ದೀಪನ ಅಂಟಿಸ್ಬೇಕು. ಸಂಕಲ್ಪ ಹೇಗೆ ಮಾಡ್ಕೋಬೇಕು ಅಂತ ಅಂದರೆ, ಕೈಯಲ್ಲಿ ಹೂ ಅಕ್ಷತೆನ ಇಟ್ಕೊಂಡ್ಬಿಟ್ಟು ಅಥವಾ ತುಳಸಿ ದಳನ ಇಟ್ಕೊಂಡ್ಬಿಟ್ಟು ಅಕ್ಷತೆ ಜೊತೆಗೆ ರಾಯರಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಈ ತುಪ್ಪದ ದೀಪದ 7 ದಿನದ ಸಂಕಲ್ಪವನ್ನು ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಆಮೇಲೆ ತುಳಸಿ ಮತ್ತು ಅಕ್ಷತೆನ ಒಂದು ತಟ್ಟೆನಲ್ಲಿ ಇಟ್ಬಿಡಿ.
ಒಂದು ಉದ್ದರಣೆ ನೀರನ್ನು ಹಾಕಿಬಿಟ್ಟು ಬಿಟ್ಬಿಡಿ, ಅಥವಾ ಅದನ್ನು ನೀವು ರಾಯರ ಫೋಟೋ ಮುಂದೆ ಕೂಡ ಹಾಕ್ಬೋದು. ಈ ರೀತಿ ಪೂಜೆ ಮಾಡಿಕೊಂಡು ನೈವೇದ್ಯವನ್ನು ಅರ್ಪಿಸಬೇಕು. ಕೊನೆಯದಾಗಿ ಒಂದು ರಾಯರಿಗೆ ಶ್ಲೋಕವನ್ನು ಪಾರಾಯಣ ಮಾಡಬೇಕು. ಇದನ್ನು ನೀವು 11 ಬಾರಿ ಪಾರಾಯಣ ಮಾಡಬೇಕು. ಯಾವ ಶ್ಲೋಕ ಅಂತ ಅಂದರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ಲೋಕ ಕೂಡ ನಿಮಗೂ ಕೂಡ ಗೊತ್ತಿರುತ್ತೆ. ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಸಾಲುಗಳು ಇದು. ಈ ಸಾಲುಗಳನ್ನು ನೀವು ಕೂಡ ಕೇಳಿರ್ತೀರ ಮತ್ತು ಓದಿರ್ತೀರ. ಯಾಕೆ ನಾವು ರಾಮನಾಮವನ್ನು ಹೇಳಬೇಕು ಅಂತ ಅಂದರೆ, ಶ್ರೀರಾಮ ದೇವರು ಈ ಶ್ಲೋಕ ಏನಿದೆ ಇದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಒಂದು ಶ್ಲೋಕ ಇದು. ಈ ಶ್ಲೋಕದ ವೈಶಿಷ್ಟ್ಯ ಏನು ಅಂತ ಅಂದರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅನ್ನುವಂಥ ಶ್ಲೋಕನ ಎಷ್ಟು ಸಾರಿ ಪಾರಾಯಣ ಮಾಡ್ತೀವೋ ಅಷ್ಟು ಸಾರಿ ನಿಮಗೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದಂತಹ ಪುಣ್ಯ ನಮಗೆ ಬರುತ್ತೆ. ಹಾಗಾಗಿ ರಾಯರಿಗೆ ಶ್ರೀರಾಮ ದೇವರು ವಿಶೇಷವಾದಂತಹ ಗುರುಗಳು, ಅಥವಾ ಅವ್ರ ದೇವರು ಆಗಿರೋ ಕಾರಣದಿಂದ ಗುರುಗಳಿಗೂ ಅತ್ಯಂತ ಪ್ರಿಯವಾದಂತಹ ದೇವರು ಶ್ರೀರಾಮ ದೇವರಾಗಿರೋದ್ರಿಂದ ರಾಯರಿಗೆ ಶ್ರೀರಾಮ ದೇವರು ಈ ಶ್ಲೋಕವನ್ನು ಪಾರಾಯಣ ಮಾಡೋದ್ರಿಂದ ತುಂಬ ವಿಶೇಷವಾದಂತಹ ಅನುಗ್ರಹ ನಮಗೆ ಸಿಗುತ್ತೆ. ಈ ಶ್ಲೋಕನ ನಾವು 11 ಸಾಲಿ ಪಾರಾಯಣ ಮಾಡೋದ್ರಿಂದ ನೀವು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದಷ್ಟು ಪುಣ್ಯ ನಮಗೆ ಸಿಗುತ್ತೆ. ಜೊತೆಗೆ ಶ್ರೀರಾಮ್ ಅಂತ ಪ್ರತಿನಿತ್ಯ 11 ಸಾಲಿ ಪಾರಾಯಣ ಮಾಡಬೇಕು. ನೀವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಈ ಪೂಜೆನ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮಲ್ಲಿ ಯಾವಾಗ ಶ್ರದ್ಧಾ ಭಕ್ತಿ ಬರುತ್ತೋ ನೀವು ನಿತ್ಯ ಮಾಡುವಂಥ ಪೂಜೆನಲ್ಲೇ ನಿಮಗೆ ವಿಶೇಷವಾಗಿ ಫಲ ದೊರೆಯುತ್ತೆ. ಆಗ ನೀವು ಯಾವುದೇ ವ್ರತಗಳನ್ನು ಮಾಡಬೇಕಾಗಿಲ್ಲ. ವ್ರತಗಳನ್ನು ಮಾಡುವಾಗ ಇನ್ನಷ್ಟು ಹೆಚ್ಚಿನಾದಂತ್ಯ ಕರ್ಮ ಫಲಗಳನ್ನು ಕಳ್ಕೊಳ್ಳೋದಕ್ಕೆ ಭಗವಂತನ ಅನುಗ್ರಹವಾಗುತ್ತೆ. ಈ ಒಂದು ವ್ರತವನ್ನು ನಂಬಿಕೆ ಇಟ್ಬಿಟ್ಟು ಮಾಡಿ ನೋಡಿ, ನಿಮಗೂ ಕೂಡ ಒಳ್ಳೆಯದಾಗೇ ಆಗುತ್ತೆ. ರಾಯರ ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತೆ. ಅತಿ ಮುಖ್ಯವಾಗಿ ನೀವು 5 ದೀಪ ಇಟ್ಟಿರ್ತೀರಲ್ಲ, 5 ದೀಪನೂ ಕೂಡ ನೀವು ಪ್ರತಿದಿನ ಅದನ್ನು ತೊಳಿಬೇಕಾಗುತ್ತೆ. ಮತ್ತು ಪ್ರತಿದಿನ ಅದಕ್ಕೆ ಹೊಸ ಬತ್ತಿನ ಹಾಕಬೇಕಾಗುತ್ತೆ. ಜೋಡಿ ಬತ್ತಿನೇ ಹಾಕಬೇಕು ಪೂಜೆ ಮಾಡಬೇಕಾದ್ರೆ. ಆಮೇಲೆ ದೀಪ ಹಚ್ಚಬೇಕು. ವಿಗ್ರಹ ಆಗಿರ್ಬೋದು, ಬೃಂದಾವನ ಆಗಿರ್ಬೋದು, ಅಥವಾ ಫೋಟೋನೇ ಆಗಿರ್ಬೋದು, ಅದನ್ನು ಮಾತ್ರ ಅಲ್ಗಾಡಿಸ್ಬಾರ್ದು. ಇದನ್ನು ನೆನ್ಪಿಟ್ಕೊಳ್ಳಿ. 7 ದಿನವರೆಗೂ ಕೂಡ ಇದನ್ನು ಅಲ್ಗಾಡಿಸ್ಬಾರ್ದು. ಆಮೇಲೆ ನೀವು ಪ್ರತಿದಿನ ಒಂದೊಂದು ಕೋರಿಕೆನ ಕೇಳಬಾರ್ದು ರಾಯರಲ್ಲಿ. ಮೊದಲನೇ ದಿನ ಸಂಕಲ್ಪ ಏನು ನೀವು ಮಾಡ್ಕೊಂಡಿರ್ತೀರಲ್ಲ, ಒಂದು ಕೋರಿಕೆನ ಇಟ್ಕೊಂಡು ಅದೇ ಇರಬೇಕು. ಅದೇ ಪ್ರತಿನಿತ್ಯ ನೀವು ಮನಸ್ಸಿನಲ್ಲಿ ಇರಬೇಕಷ್ಟೇ. ನೀವು 7ನೇ ದಿನ ಕೂಡ ಇದೇ ರೀತಿ ಪೂಜೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ವಿಶೇಷವಾಗಿ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ. ನೀವು ವ್ರತ ಅಂತ ಬಂದಾಗ ಈ 7 ದಿನ ಕೂಡ ನೀವು ನಾನ್ ವೆಜ್ಜನ್ನು ತಿಂದೇ ಇದ್ದರೆ ಒಳ್ಳೆಯದು. ಆದಷ್ಟು ಬ್ರಹ್ಮಚರ್ಯವನ್ನು ಪಾಲಿಸಿದ್ರೆ ಒಳ್ಳೆಯದು. ಮನಸ್ಸಿನಲ್ಲಿ ಏನೆಲ್ಲ ಕೋರಿಕೆ ಇದೆ, ಏನೆಲ್ಲ ಬೇಡಿಕೆ ಇದೆ, ಅದನ್ನು ರಾಯರ ಮುಂದೆ ಹೇಳ್ಕೊಳ್ಳಿ. ನಿಜವಾಗ್ಲೂ ಪವಾಡನೇ ಆಗುತ್ತೆ ಅಂತ ಹೇಳ್ತೀನಿ. ಏನೇ ಕಷ್ಟ ಇರ್ಬೋದು, ಏನೇ ತೊಂದರೆ ಇರ್ಬೋದು, ಆದಷ್ಟು ಬೇಗ ಅವರು ನಿಮಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ. ನಂಬಿಕೆಯಿಂದ ಈ ಪೂಜೆನ ಶ್ರದ್ಧಾ ಭಕ್ತಿಯಿಂದ ಮಾಡಿ ನೋಡಿ, ನಿಮಗೆ ಅದರ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಕೊನೆಯದಾಗಿ ಈ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೆ ಏನೇ ಕಷ್ಟ ಬರಲಿ, ಏನೇ ದುಃಖ ಬರಲಿ, ಏನೇ ಇರಲಿ, ನಮಗೇನೇ ಸಮಸ್ಯೆಗಳಿದ್ರೂ ಕೂಡ ರಾಯರಿದ್ದಾರೆ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.